ನೋಡಿ ಏ ಕೆಂಪು 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 ಕೆಂಪು. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಮಧ್ಯಾಹ್ನ ಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ವ್ಲಾಗನ್ನು ಮಾಡದೆ 15 ದಿವಸ ಜಾಸ್ತಿನೇ ಆಯಿತು. ಯಾಕೆ ಮಾಡಲಿಲ್ಲ ಅಂತೇಳಿ ನಾನು ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಇವತ್ತು ಒಂದು ಚಿಕ್ಕದಾದ ವ್ಲಾಗನ್ನು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನೇ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನೈಟಿಗೆ ಸ್ವಲ್ಪ ಸ್ಪೆಷಲ್ ಅಡುಗೆಯನ್ನು ಮಾಡ್ತೇನೆ. ಹಾಗೆ ಇವಾಗ ಮಧ್ಯಾಹ್ನ ಮೇಲೆ ತುಂಬಾ ಕೆಲಸ ಇದೆ. ಚಿಕನ್ ಸಾರು ಮಾಡ್ತೇನೆ. ಹಾಗೆಯೇ ಚಿಕನ್ ಸಾರಿಗೆ ರೊಟ್ಟಿಯನ್ನು ತರೋದು, ಮತ್ತು ಅನ್ನ ಬೇಯ್ತಾ ಇದೆ. ಹಾಗೆ ಒಂದು ಸಾರು ಮತ್ತು ಸಲಾಡ್ ಅಷ್ಟು ಐಟಮ್ಸ್ ಮಾಡ್ತೇನೆ. ಸಿಂಪಲಾಗಿ ಮಾಡ್ತಿರೋದು. ಹಾಗೆ ಅದರ ಕೆಲಸ ಎಲ್ಲ ಆಗಬೇಕಿದೆ. ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನು ಬೇಗನೆ ಗ್ರೈಂಡ್ ಮಾಡಿ ಇಟ್ಟೆ. ಯಾಕೆಂದರೆ ಗ್ರೈಂಡ್ ಮಾಡಲಿಕ್ಕೇ ತುಂಬ ಟೈಮ್ ಹಿಡಿತದೆ. ಹಾಗಾಗಿ ಬೇಗನೆ ಗ್ರೈಂಡ್ ಮಾಡಿಟ್ಟೆ. ಇವತ್ತು ಒಂದು ನಾನು 25 ಜನರಿಗಾಗುವಷ್ಟು ಅಡುಗೆಯನ್ನು ಮಾಡ್ತಾಯಿದ್ದೇನೆ. ಯಾಕೆಂದರೆ ನಮಗೆ ಇವಾಗ ಕ್ರಿಸ್ಮಸ್ ಟೈಮ್ ಅಲ್ವಾ, ಮನೆಗೆ ಸಂಟಾ ಕ್ಲೋಸ್ ಬರ್ತಾರೆ. ಹಾಗಾಗಿ ಅವರ ಜೊತೆಗೆ ಮಕ್ಕಳೆಲ್ಲ ಇರ್ತಾರೆ. ಹಾಗೆ ಅವರಿಗೊಂದು ಸಾಯಂಕಾಲದ ಹೊತ್ತು ಊಟ ಕೊಡೋಣ ಅಂಥೇಳಿ ಇವತ್ತು ನಾನು ಪ್ರಿಪೇರ್ ಮಾಡ್ತಾಯಿದ್ದೇನೆ. ಹಾಗೆ ನೈಟ್ ಡಿನ್ನರ್ ಮಾಡ್ತಾಯಿದ್ದೇನೆ. ಯೂತ್ನವರು ಬರ್ತಾರೆ. ಮನೆಗೆ ಹೋಗಿ ಎಲ್ಲರ ಮನೆಗೆ ಹೋಗಿ ಬರುವಾಗ ಲೇಟ್ ಆಗ್ತದೆ, ಒಂದು 9 ಗಂಟೆ ಎಲ್ಲ ಆಗ್ತದೆ. ಹಾಗಾಗಿ ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋದು. ಹಾಗೆ ಇವಾಗ ಒಂದು ಸಾರು ಮಾಡಬೇಕು. ಸಾರು ಮಾಡಲಿಕ್ಕೆ ಇವಾಗ ಬೆಂಬುಳಿ ಮರದ ಹತ್ತಿರ ಬಂದಿದ್ದೇನೆ. ಇವಾಗ ಸ್ವಲ್ಪ ಬೆಂಬುಳಿ ಆಗಿದೆ, ತುಂಬ ಹೂ ಬಿಡ್ತದೆ, ಆದರೆ ಆಗೋದು ಕಡಿಮೆ. ಬನ್ನಿ ಇವಾಗ ಸ್ವಲ್ಪ ಬೆಂಬುಳಿಯನ್ನು ಕೊಯ್ಯೋಣ. ಕೆಲವೊಮ್ಮೆ ಜಾಸ್ತಿ ಆಗ್ತದೆ. ಇವಾಗ ನೋಡಿ ಸ್ವಲ್ಪ ಆಗಿದೆ, ಆದರೆ ಬೆಳೆಯಲಿಲ್ಲ. ನನಗೆ ಒಂದು 5-6 ಬೆಂಬುಳಿ ಸಿಕ್ಕಿದರೆ ಸಾಕು. ಇದರಲ್ಲಿ ಸ್ವಲ್ಪ ಬೆಳೆದದನ್ನು ಮಾತ್ರ ಕೊಯ್ತೇನೆ. ನೋಡಿ ಇವಾಗ ನೋಡಿದರೆ ಮೇಲ್ಗಡೆ ಕೂಡ ತುಂಬ ಉಂಟು ನೋಡಿ. ನಾನು ಬೆಂಬುಳಿ ಆಗುವ ಟೈಮಲ್ಲಿ ಮೀನು ಸಾರು ಮಾಡುವಾಗೆಲ್ಲ ಬೆಂಬುಳಿಯನ್ನು ಯೂಸ್ ಮಾಡ್ತೇನೆ. ಇಲ್ಲದಿದ್ದರೆ ಹುಣಸೆ ಹಣ್ಣು ಜಾಸ್ತಿ ಖರ್ಚಾಗ್ತದೆ. ಹಾಗಾಗಿ ಇದನ್ನೇ ಯೂಸ್ ಮಾಡೋದು, ತುಂಬಾ ಟೇಸ್ಟ್ ಆಗ್ತದೆ. ಬೆಂಬುಳಿಯನ್ನು ಕೊಯ್ದೆ. ಹಾಗೆ ಇವಾಗ ಬೇಗನೆ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಇವಾಗ ಸಾರು ಮಾಡಲಿಕ್ಕೆ ಮೊದಲಿಗೆ ತೊಗರಿಬೇಳೆಯನ್ನು ನಾನು ಹಾಕ್ತೇನೆ, ಮತ್ತು ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ತೇನೆ. ಇವಾಗ ಟೊಮೆಟೊ, ಬೆಂಬುಳಿ, ಈರುಳ್ಳಿಯನ್ನೆಲ್ಲ ಕಟ್ ಮಾಡಿ ಆಯಿತು. ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಸಾರನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಹಾಗೆ ಇನ್ನು ಅನ್ನ ಕೂಡ ಬಸ್ದಾಯಿತು. ಇನ್ನು ಚಿಕನ್ ಸಾರು ಮಾಡ್ತೇನೆ. ಹಾಗೆ ಬೇಗನೆ ಈರುಳ್ಳಿಯನ್ನೆಲ್ಲ ಫ್ರೈ ಮಾಡಿ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ.
ಚಿಕನನ್ನೆಲ್ಲ ಹಾಕಿ ಆಯಿತು. ಇನ್ನು ಉಪ್ಪು ಮತ್ತು ಅರಸಿನವನ್ನು ಹಾಕ್ತೇನೆ. ನೋಡಿ, ಚಿಕನ್ ಸಾರಿನ ಕೆಲಸ ಆಯಿತು. ಚಿಕನ್ ಸಾರು ರೆಡಿ ಆಯಿತು. ಇನ್ನೊಂದು ಸಲಾಡ್ ಮಾಡಲಿಕ್ಕಿದೆ. ಇವಾಗ ಚಿಕನ್ ಸಾರು ಆಯಿತು, ಹಾಗೆಯೇ ಟೊಮೆಟೊ ಸಾರು ಕೂಡ ರೆಡಿ ಆಯಿತು. ಇನ್ನು ಅದಕ್ಕೊಂದು ಒಗ್ಗರಣೆಯನ್ನು ಹಾಕಿದರೆ ಆಯಿತು. ಮತ್ತು ಬೇಗನೆ ಸಲಾಡ್ ಮಾಡೋದು. ಟೊಮೆಟೊ ಸಾರು ರೆಡಿ ಆಯಿತು. 2 ಮುಳ್ಳು ಸೌತೆ ಹಾಗೂ 3 ಕಾರ್ನು, ಸ್ವಲ್ಪ ದ್ರಾಕ್ಷಿ, ಇದನ್ನು ನೀರಲ್ಲಿ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೇನೆ, ಸ್ವಲ್ಪ ಇದರದ್ದು ಕೆಮಿಕಲ್ ಎಲ್ಲ ಹೋಗಲಿ ಅಂತೇಳಿ. ಮತ್ತು ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ತೇನೆ. ಇವಾಗ ಇದನ್ನು ಬೇಗನೆ ನಾನು ಕ್ಲೀನ್ ಮಾಡಿ ರೆಡಿ ಮಾಡ್ತೇನೆ. ಇದನ್ನೆಲ್ಲ ತೆಗಿಬೇಕಲ್ವ, ಇದನ್ನೆಲ್ಲ ರೆಡಿ ಮಾಡ್ತೇನೆ. ಕಾರ್ನಿದ್ದು ಹೊರಗಿನ ಕವರನ್ನೆಲ್ಲ ತೆಗ್ದಾಯಿತು. ಇದನ್ನು ಇವಾಗ ದನಕ್ಕೆ ಹಾಕಿ ಬರ್ತೇನೆ. ತಿಂತದ ನೋಡಬೇಕು. ಕೆಲವೊಮ್ಮೆ ತಿಂತದೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಹೊಸತಿಲ್ಲ, ಎಳ್ದಕ್ಕೆ ತಿಂತಾ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಸಲಾಡ್ ರೆಡಿ ಆಗ್ತದೆ. ಮತ್ತು ಎಲ್ಲ ರೆಡಿ ಆಯಿತು. ಸಿಂಪಲ್ ಆದ ಅಡುಗೆ ಎಲ್ಲ ರೆಡಿ ಆಯಿತು. ಇನ್ನು ಸ್ವಲ್ಪ ಕ್ಲೀನಿಂಗ್ ಇದೆ. ಕ್ಯಾರಲ್ಸ್ನವರು ಕೂಡ ಬರಲಿಕ್ಕೆ ಟೈಮ್ ಆಗ್ತದೆ. ಹಾಗೆ ಒಂದು ಸಿಂಪಲಾಗಿ ಕ್ರಿಸ್ಮಸ್ ಟ್ರೀ ಅರ್ಜೆಂಟಾಗಿ ಮಾಡಿದ್ದು, ಹಾಗೆಯೇ 2 ಸ್ಟಾರ್ಸ್ ಕೂಡ ಹಾಕಿದ್ದು. ಇನ್ನು ಕ್ರಿಸ್ಮಸ್ ದಿನ ಸ್ವಲ್ಪ ಬೇರೆ ಲೈಟಿಂಗ್ಸ್ ಎಲ್ಲ ಹಾಕಲಿಕ್ಕಿದೆ. ಚಿಕನ್ ಸಾರು, ಸಲಾಡ್, ಟೊಮೆಟೊ ಸಾರು ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಇವಾಗ ನಾವು ಕ್ಯಾರಲ್ಸ್ನವರಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಮನ್ವಿತ ಹೋಗಿದ್ದಾಳೆ. ಜಾನ್ ರೆಡ್ ಹಾಕಿದ್ದಾರೆ, ನಾನು ಕೂಡ ರೆಡ್ ಹಾಕಿದ್ದೇನೆ. ನೋಡಿ, ಕೆಂಪು ಕೆಂಪು ಕೆಂಪು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಾರೆ. ನೇಬರ್ ಮನೆಯಲ್ಲಿದ್ದಾರೆ. आणि ताका इमानुएल म्हणून आपयताले. इमानुएल म्हळ्यार देव आमच्या संगाता म्हूण अर्थ. ख्रिस्तचो मोग आनी संतोष वाडो आनी हरयेंतल्या थंय ख्रिस्ताक देखो तसो बाळाचो ख्रिस्त आमच्या कुटुंबांनी जल्मून येवंदी.